ದಸರಾ ನೋಡು ಮುಂದ ಅಡ್ಡ ಬಂದಾರ ಅನ್ನೋದಷ್ಟ ವಿಷಯ. ಇಷ್ಟಕ್ಕ ಅದೆಷ್ಟು ರಂಪಾಟ ಆಗೈತಂದ್ರ ಮಚ್ಚು ಲಾಂಗ್ ತಗೊಂಡು ಹೊಡೆದಾಡ್ಯಾರ, ಇಬ್ಬರು ಕೈ ಕತ್ತರಿಸ್ಯಾರ. ಇದ ಸಿಟ್ನ್ಯಾಗ ಬೈಕ್, ಕಾರ, ಮನಿ ಎಲ್ಲಾ ಹಾಳು ಮಾಡ್ಯಾರ. ಹಾವೇರಿ ಜಿಲ್ಲೆ ಹಾನಗಲ್ನ್ಯಾಗ ದಸರಾ ನೋಡು ಮುಂದ ನಿಮ್ಮ ಕಡೆ ಮಂದಿ ಬಂದು ಗದ್ಲಾ ಮಾಡ್ಯಾರ ಅಂತ ಕೇಳಾಕ್ ಹೋಗಿದ್ದ ತಪ್ಪಾತು. ಇವರ ಪರಿಸ್ಥಿತಿ ಹಿಂಗಾಗೈತಿ ನೋಡ್ರಿ. ಮಚ್ಚು, ತಲವಾರು, ಕೊಡ್ಲಿ, ಕುಡುಗೋಲು, ಸೋಡಾ ಬಾಟ್ಲಿ ತಗೊಂಡು ಹೊಡೆದಾರಂತ. ದಸರಾ ಹಬ್ಬದಾಗ ರೀ ನಮ್ಮ ಹುಡುಗರು ಹೊಡೆದಿದ್ರಿ, ಅದನ್ನ ಕೇಳಾಕ ಹೋಗುತ್ತೆ ನಮ್ಗೆ ಲಾಂಗ್ ತೊಗೊಂಡು ಹೊಡ್ಯಾಕ ಬಂದ್ರಿ. ಇವರೇ ಹೊಡ್ರು, ಅವರು ಒಂದು 15 ಇದ್ರಿ. ಇಲ್ಲೇ ಇವರು ಕೈ ಕಡ್ದಾರ ಅನ್ನೋದು ಗೊತ್ತಾದ ಕೂಡಲೇ ಇವರ ಕಡೆ ಅವರು ಮಾಡಿದ್ ಏನು ಅನ್ನೋದು ನೋಡ್ರಿ. ಹಾನಗಲ್ದಾಗಿರೋ ರಾಮು ಯಳ್ಳೂರ್ ಅನ್ನೋರ್ ಮನಿ ಇದು. ನಮ್ಮ ಕಡೆ ಅವರ ಕೈ ಕಡ್ದಾರ ಅನ್ನೋದು ಗೊತ್ತಾದ ಕೂಡಲೇ ಮನಿ ಹಂತೆಲ್ ಬಂದು ಮನಿನ ಸತ್ಯಾನಾಶ ಮಾಡ್ಯಾರ. ಕಾರು, ಮೋಟರ್ ಸೈಕಲ್ಲು ಎಲ್ಲ ಜಖಂ ಮಾಡ್ಯಾರ. ಹಳೆ ದುಶ್ಮನಿನ ಇದಕ್ಕ ಕಾರಣ ಅಂತಾರ ಸ್ಥಳೀಯರು. ಹೇಳಿ ಕೇಳಿ ಹಾನಗಲ್ಲು ಸಿಎಂ ಉದಾಸಿ ಅವರ ಕ್ಷೇತ್ರ. ಈ ಪರಿ ಬಡದಾಡಿದ್ದು ನೋಡಿದ್ರ ಬರೇ ದಸರಾ ನೋಡೋಕ್ ಅಡ್ಡ ಬಂದ್ರು ಅನ್ನೋ ವಿಷಯ ಇಷ್ಟಕ್ಕೆಲ್ಲ ಕಾರಣ ಅಂತ ಹೇಳಕ್ಕಾಗಂಗಿಲ್ಲ. ದಲಿತರು ಮತ್ತು ಸವರ್ಣೀಯರ ನಡುವಿನ ಸಂಘರ್ಷ ಸಮಾಜದ ನೆಮ್ಮದಿ ಹಾಳು ಮಾಡೋ ಮುಂಚೆ ಇದಕ್ಕೊಂದು ಪರಿಹಾರ ಕಂಡುಕೋಬೇಕಾಗೈತಿ. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ಅಕೌಂಟ್ದಾಗ ಮನಾರ್ ರೊಕ್ಕ ಅವ. ದಸರಾ ಹಬ್ಬದ ದಿವಸ ಒಂದಿಷ್ಟು ಹೊಸ ಬಟ್ಟಿ, ಹೊಸ ಸಾಮಾನು ತಗೊಂಡು ಮನಿಗೆ ಹೋದ್ರ ಮನ್ಯಾಗಿನ ಮಂದಿ ಖುಷಿ ಆಗ್ತಾರಂತ ರೊಕ್ಕ ತೆಗಿಲಿಕ್ಕಂತ ATMಗೆ ಹೋದ್ರ ಅವಕ್ಕ ಬರ ಬಂದದ್ ನೋಡ್ರಿ. ಅಕೌಂಟ್ದಾಗ ರೊಕ್ಕ ಇದ್ರು ATMದಾಗ ರೊಕ್ಕ ಇಲ್ಲಾರ್ದಕ್ಕ ಯಾದಗಿರಿಯಾಗ ಮಂದಿ ಪರೇಶಾನ್ ಆಗ್ಯಾರ. ಬ್ಯಾಂಕ್ಗಳ ಮೇಲೆ ಯಾದಗಿರಿ ಮಂದಿ ಬಾಳ್ ಸಿಟ್ಟಾಗ್ಯಾರ. ಯಾಕಂದ್ರ ತಮ್ಮ ಅಕೌಂಟ್ದಾಗಿನ ರೊಕ್ಕ ತೆಗಿಬೇಕಂತ 2 ದಿವಸ ಆತು. ಮುಂಜಾನಿಂದ ಸಂಜಿ ತನಕ ATM ಹತ್ರ ತಿರ್ಗಾಡ್ ಸುಸ್ತಾಗ್ಯಾರ. ಯಾಕಂದ್ರ ATMದಾಗ ರೊಕ್ಕನ ಇಲ್ಲ. ಕೆಲವೊಂದು ಏನೋ ಸಮಸ್ಯೆ ಇದೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದೆ. ಈಗಾಗಲೇ ಆಕ್ಸಿಸ್ ಬ್ಯಾಂಕಲ್ಲಿ ಮತ್ತು SBIಯಲ್ಲಿ SBH, ಈ ನೆಕ್ಸ್ಟ್ ಬಂದರೆ ಸಿಂಡಿಕೇಟಲ್ಲಿ 4 ATMಗಳಲ್ಲಿ ನೋಡಿದ್ರು ಕೂಡ ಯಾವುದೇ ATMನಲ್ಲಿ ಬ್ಯಾಲೆನ್ಸ್ ತೋರಿಸ್ತದೆ ವಿನಃ ಅಮೌಂಟ್ ಅಂತೂ ಖಾಲಿ ಇದೆ ಅಂಥೇಳಿ. ATMದಾಗ ತೊಗೋಬೇಕಾದ್ರೆ ಯಾವುದೇ ATM ಆಗಲಿ, ಇಲ್ಲಿ SBI ಅಂತಲ್ಲ, SBH ಆಗಲಿ, ಆಕ್ಸಿಸ್ ಆಗಲಿ, ಪ್ರತಿಯೊಂದು ATMದಲ್ಲಿ ರೊಕ್ಕಲ್ಲ. ಅದ್ರಾಗ ಎಸ್ಪೆಷಲಿ ಅಂತಂದ್ರೆ ಏನು ಮಾಡ್ತಾರೆ, ಹಬ್ಬ ಅಂತ ಹಿಂದಿನ ದಿವಸ ಬಂದರೆ, ಹಬ್ಬ ಆಗಲಿ ಹಿಂದಿನ ದಿವಸ ಆಗಲಿ, ಯಾವುದೇ ದಿವಸ ಆಗಲಿ, ಅದ್ರಾಗ ಯಾವಾಗೂ ನೋಡಿ ಆಲ್ಮೋಸ್ಟ್ ಆಲ್ ಔಟ್ ಆಫ್ ಸರ್ವಿಸ್, ಅನೇಬಲ್ ಟು ಡಿಸ್ಪೆನ್ಸ್ ಕ್ಯಾಶ್ ಎರಡೇ ಬರ್ತವೆ. ದಿನಾನೂ ರೊಕ್ಕ ಇರ್ಲಾದ ಪರಿಶಾನ್ ಆಗಿರೋ ಮಂದಿ ಯಾದಗಿರಿ ಆಗಿರೋ ಆಕ್ಸಿಸ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, SBI, ICICI ಅಲ್ದ ಎಲ್ಲ ATMಗಳಿಗೆ ಹೋಗಿ ಬಂದ್ರು ಅವೆಲ್ಲ ಬಣ ಅಂತಿದ್ವು. ಇದ್ರಾಗ ರೊಕ್ಕ ಇಲ್ಲ ಅಂತ ಪ್ರಿಂಟ್ ಆದ ರಸೀದಿ ಕೈಯಾಗ ಹಿಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತ ಚಿಂತೆ ಮಾಡಿದ್ರು. ಟೋಟಲ್ ಒಂದು 6-7 ATM ಇದೆ ಸರ್. ಅದ್ರಾಗ ಪೂರಾ ATM ತಿರುಗಾಡಿ ಬಂದಿನಿ ಸರ್. ಒಂದು ATMದಾಗ ದುಡ್ಡೇ ಇಲ್ಲ. ಇವತ್ತಿಗೆ 3 ದಿವಸ ಐತೆ ಸರ್. ಎಲ್ಲ ATM ಇಂಥ ಹತ್ರ ಮಾಡಿದ್ರೆ ಈಗ ಹಬ್ಬ ಬಂದಿದೆ ಸರ್, ಮಂದಿ ಏನು ಭಾಳ ತ್ರಾಸದಾಗಿದ್ದಾರೆ. ಸಾಲ್ ಸೂಟಿ ಬಂದಾಗ ಈ ಬ್ಯಾಂಕ್ ಮಂದಿ ತಮ್ ಊರಿಗೇನೋ ಹೋಗ್ತಾರ. ಅದ್ರಾಗಂತೂ ಯಾದಗಿರಿಯಾಗ ಯಾವಾಗ್ಲೂ ಇದ ಹಣಬರಹ. ATMಗಳ ಬಗ್ಗೆ ಬ್ಯಾಂಕ್ನವರು ಲಕ್ಷಾನ ಕೊಡಂಗಿಲ್ಲ. ಸೂಟಿ ಸಿಕ್ರ ಸಾಕು ಅವ್ರು ಹೋಗ್ತಾರ. ಇಲ್ಲಿ ರೊಕ್ಕ ಇರ್ಲಾರ್ದ ಮಂದಿ ಒದ್ದಾಡ್ತಾರ. ಅವ್ರಿಗೇನ್ ಬ್ಯಾನಿ ಆಗಂಗಿಲ್ಲ. ಹಬ್ಬನ ಆಗ್ಲಿ ಅಥವಾ ಎಮರ್ಜೆನ್ಸಿ ಸಂದರ್ಭದಾಗ ರೊಕ್ಕ ಬೇಕಂದ್ರ ಕಸ್ಟಮರ್ ಏನ್ ಮಾಡ್ಬೇಕು? ಬ್ಯಾಂಕ್ ಮಂದಿ ಮುಂದಾರ ತಿಳ್ಕೊಳ್ಳಿ. ಆನಂದ್ ಎಂ ಸೌದಿ, ಸುವರ್ಣ ನ್ಯೂಸ್ 24/7 ಯಾದಗಿರಿ. ಬ್ಲೇಡ್ನಿಂದ ನಾಲ್ಗಿ ಕತ್ತರಿಸ್ತಾಳಂದ್ರ ಆಕಿ ಇನ್ನೆಂಥ ತಾಯಿ ಇರ್ಬೇಕು ಹೇಳ್ರಿ. ಸಾಲಿಗೆ ಹೋಗುದನ್ನ ಬಿಡಿಸಿ ಬ್ಯಾರೆ ಊರಾಗ ಮಗನ್ನ ಬಿಟ್ಟು ಹೋಗ್ಯಾಳ. ಮಲ್ತಾಯಿ ಕಾಟಕ್ಕ ಒದ್ದಾಡ್ ಹೋಗಿರೋ ಹುಡುಗನ ಕಥೆ ಇಲ್ಲೈತ್ ನೋಡ್ರಿ. ಈ ಹುಡುಗನ ನಾಲ್ಗಿಗೆ ಬ್ಲೇಡ್ ಹಾಕಿ ಕತ್ತರಿಸ್ಯಾಳಂತ, ಮೈಯಾಗ ಬರಿ ಹಾಕ್ಯಾಳಂತ. ಹಂಗಂದ್ರ ಆಕಿ ತಾಯಲ್ಲ ಬಿಡ್ರಿ. ಹೌದು, ಆಕಿ ತಾಯಲ್ಲ, ಈ ಹುಡುಗನ ಮಲತಾಯಿ.
ಶಾಲಿಗೆ ಹೋಗುದ್ ಬೇಡ ಕೆಲ್ಸಕ್ಕೆ ಸೇರಿಸ್ತೇನೆ ಅಂತ ಕರ್ಕೊಂಡು ಬಂದು ಬೀದರ್ ಬಸ್ ಸ್ಟ್ಯಾಂಡ್ನಾಗ ಬಿಟ್ಟು ಹೋಗ್ಯಾಳ. ಆಕಿ ಹಿಂಗೆ ಹುಡಿಯೋದು ನಮ್ಮ ತಮ್ಮಗ ಬನ್ನಿ ನಾಲ್ಗೆ ಕೊಯ್ದುಕೊಳ್ಳಿ ಹಾಕ್ಯಾಳ್ರಿ. ಅದಕ್ಕೆ ತಂಗಿ ಸೋಲಾಪುರದಾಗಲ್ಲ ರೀ, ಅಲ್ಲೇ ಇರ್ತಾಳ್ರಿ. ಆಕಿ ಸರ್ ಬನ್ನಿ ಮ್ಯಾಗ ಎಲ್ಲ ಸಿಕ್ಕಲ್ಲಿ ಹುಡ್ದಲ್ರಿ. ಅವ್ನು ಪೂಗುಣಿ ತಗೊಂಡಿದ್ದು ಹವಾ ಕಲಿ ಹುಡ್ದಾನ ಅದು ಹಿಂಗೆ ಮಾಲಿಕೆ ಅಂತೇಳಿ ಹೇಳುತ್ತದ ಇಲ್ಲ. ಹುಮನಾಬಾದ್ ತಾಲೂಕಿನ ಮೊಳಕೆರ ಗ್ರಾಮದ ಹರೀಶ್ ಕತಿ ಇಷ್ಟಕ್ಕೆ ಮುಗಿಯಂಗಿಲ್ಲ. ಪ್ರಭು ಪಾಡೇವಾರ ಹಾಗೂ ಜಗದೇವಿ ಅನ್ನೋರ ಮಗ ಇವ. ಈ ಹುಡುಗನ ತಾಯಿ ಜಗದೇವಿ ತೀರ್ಕೊಂಡಾಳ. ನಂತರ ಅಪ್ಪ ಪ್ರಭು ಮಂಗಲ ಅನ್ನಾಕಿನ ಮದ್ವೆ ಆಗ್ಯಾನಂತ. ಆಕಿನ ಕಾಟ ಕೊಡ್ತಾಳ ಅಂತಾನ ಹರೀಶ. ತಂಗಿನ ಸೊಲ್ಲಾಪುರದಾಗ ಕೆಲ್ಸಕ್ಕಿಟ್ಟಾಳಂತ. ಇನ್ನೊಬ್ಬ ತಮ್ಮನ್ನ ಹೊಡೆದು ದವಾಖಾನಿಗೆ ಹಾಕ್ಯಾಳಂತಾನ. ಬಸ್ ಸ್ಟ್ಯಾಂಡ್ನಾಗ ಹಸಿವಿನಿಂದ ಕಂಗಾಲಾಗಿದ್ದ ಹರೀಶ್ಗೆ ಸ್ಥಳೀಯರು ಸಹಾಯ ಮಾಡ್ಯಾರ. ಬರಡಿಯನ್ನು ನೋಡೋ ತನಕ ಅದು ಒದ್ದಾಡ್ಲತ್ತಿತ್ತು. ಯಾಕಪ್ಪ ಏನಾಗ್ಯದ ನಿನಗಂತ ಕೇಳಿದೆವು. ಕೇಳ್ಬೇಕಾದ್ರೆ ಹೊಟ್ಟಿಗೆ ಹೊಸಗ್ಯಾವ್ರಿ ಸರ್, ನಂಗೆ ಉಳ್ಳ ಕೊಡ್ರಿ ಅಂದ್ರು. ಯಾಕಪ್ಪ ನಿನಗೇನು ಸಮಸ್ಯೆ ಅದ ಅಂತ ನಾ ಕೇಳಿದೆ. ಕೇಳಿದಾಗ ಅವ ನಮ್ಮ ಮಲ್ತಾಯಿ ನನಗೆ ಭಾಳ ಹೊಡೆದ್ರಿ ಸರ್, ಈಗ ಯಾರಿಗೆ ಮೇಲೆ ಚುಚ್ಚಾರ್ರಿ, ಮೈ ತುಂಬ ಗಾಯ ಮಾಡ್ರಿ ಅಂತ ನಾವು ಏನೋ ಹುಡುಗ ಹೇಳಿದನು. ಸದ್ಯಕ್ಕ ಈ ಹುಡುಗ ನ್ಯೂ ಟೌನ್ ಪೊಲೀಸರ ಹತ್ರ ಅದಾನ. ಪೊಲೀಸರು ಇವನ ಮನೆಯವ್ರನ್ನ ಹುಡುಕಾಕತ್ತಾರ. ಈ ಹುಡುಗಾಗ ತೊಂದ್ರೆ ಆಗದಂಗ ನೋಡ್ಕೊಳ್ಳೋ ವ್ಯವಸ್ಥೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಾರ. ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್ 24/7 ಬೀದರ್. ಅಕ್ರಮ ಗಣಿಗಾರಿಕೆ ವಿರುದ್ಧ ಕಾಂಗ್ರೆಸ್ ಮಾಡಿದ್ದ ಹೋರಾಟಕ್ಕೆ ಜಯ ಸಿಕ್ಕದಂತ. ಹಿಂಗಾಗಿ ನವೆಂಬರ್ 1ನೇ ತಾರೀಕು ಗಣಿ ಒತ್ತುವರಿಯಾಗಿದ್ದ ಪ್ರದೇಶಕ್ಕೆ ಹೋಗಿ ಅಲ್ಲೇ ಕನ್ನಡ ಧ್ವಜ ಹಾರಿಸ್ತೀವಿ ಅಂತ ಕಾಂಗ್ರೆಸ್ ಮುಖಂಡ ದಿವಾಕರ್ ಬಾಬು ಹೇಳ್ಯಾರ. ಗಣಿ ಹಗರಣದಾಗಿರೋ ಎಲ್ಲಾ ಅಧಿಕಾರಿಗಳನ್ನ ಅಮಾನತ್ ಮಾಡೋದಷ್ಟ ಅಲ್ಲ, ಅವರನ್ನ ಜೈಲಿಗೆ ಕಳಿಸ್ಬೇಕು, ಅವರ ಆಸ್ತಿ ಜಪ್ತಿ ಮಾಡ್ರಿ ಅಂತ ಒತ್ತಾಯ ಮಾಡ್ಯಾರ. ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಅರೆಸ್ಟ್ ಮಾಡಿದ್ದಕ್ಕೆ ರೆಡ್ಡಿ ಕಡೆಯವರು ಅವಾಗ ಬಳ್ಳಾರಿ ಬಂದ್ ಮಾಡಿದ್ರು. ಸರ್ಕಾರಿ ಕಚೇರಿಗೆ ನುಗ್ಗಿ ಕಲ್ಲು ಹೊಡೆದಿದ್ರು. ಈ ಪೈಕಿ ಬಳ್ಳಾರಿ ಪಾಲಿಕೆ ಸದಸ್ಯ ದಿವಾಕರ್ ಅನ್ನೋನ್ ವಿರುದ್ಧ ಬಳ್ಳಾರಿ ಪೊಲೀಸರು ಕೇಸ್ ಹಾಕಿದ್ರು. ಆದ್ರೆ ಅವತ್ತಿಂದ ದಿವಾಕರ ನಾಪತಾನೆ ಆಗಿದ್ದ. ಇವತ್ತ ಊರಾಗ ಅದಾನಂತ ಗೊತ್ತಾಗಿ ಪೊಲೀಸರು ಹಿಡಿಯಾಕ್ ಹೋಗಿದ್ರು. ಆವಾಗ ಓಡಾಕ್ ಹೋಗಿ ಗಾಯ ಮಾಡ್ಕೊಂಡು ದವಾಖಾನೆ ಸೇರಿದ್ದ. ಕೊನೆಗೆ ಪೊಲೀಸರ ಅವನಿಗೆ ಕೋರ್ಟ್ಗೆ ಹಾಜರು ಮಾಡಿದ್ರು. ಕೋರ್ಟ್ 22 ತನಕ ಅವಂಗ ನ್ಯಾಯಾಂಗ ಬಂಧನಕ್ಕೆ ಆರ್ಡರ್ ಕೊಟ್ಟೈತಿ.